ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ ಸನಾತನ ಸಿಂಧು ಸಮಿತಿ ವತಿಯಿಂದ ವಂದೇ ಮಾತರಂ ಗೀತೆಗೆ 150 ವರ್ಷದ ಸಂಭ್ರಮ ಬೃಹತ್ ಬಹಿರಂಗ ಸಭೆ ದಿನಾಂಕ 18 ಜನವರಿ 2026ರಂದು ಹರಿಹರ ಮಹಾತ್ಮ ಗಾಂಧಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಈ ಕಾರ್ಯಕ್ರಮ ಬಗ್ಗೆ ಹರಿಹರ ನಗರದ ಭವಸಾರ ಕ್ಷತ್ರಿಯ ವಿಠ್ಠಲ್ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಸಮಿತಿಯ ಅಧ್ಯಕ್ಷರು RR ಕಮಿತ್ಕರ್, ಕಾರ್ಯದರ್ಶಿ ವೀರಣ್ಣ ಡಿ ಯಾದವಾಡ್ ಖಜಾಂಗಿ, ಪ್ರಕಾಶ್ ಕಲ್ಲೂರ್, ಸದಸ್ಯರಾದ ವೀರೇಶ್ ಅಜ್ಜಣ್ಣನವರು ಉಪಸ್ಥಿತಿ ಇದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಪ್ರತಿಯೊಬ್ಬರು ಮನೆಯಲ್ಲಿ ಹೇಳಲೇಬೇಕಾದಂಥ ಒಂದು ಶ್ಲೋಕಗಳ ಮಾಲಿಕೆ ಅದು. ಸೊ ಬೆಳಗಿನಿಂದ ರಾತ್ರಿ ತನಕ ಏನೆಲ್ಲ ಕಾರ್ಯಕ್ರಮ ಬರ್ತಾವೋ, ಸೊ ಅದಕ್ಕಿಂತ ಮುಂಚೆ ಅಂದರೆ ಎದ್ದ ತಕ್ಷಣ ಒಂದು, ಸ್ನಾನ ಮಾಡಿದ ಮೇಲೆ ಒಂದು, ಹಿಂಗೆ ಸ್ನಾನಕ್ಕಿಂತ ಮುಂಚೆ ಒಂದು, ಆಮೇಲೆ ಓದೋದಕ್ಕಿಂತ ಮುಂಚೆ ಒಂದು, ನಂತರ ಊಟಕ್ಕಿಂತ ಮುಂಚೆ, ಹೀಗೆ ಹಲವಾರು ಶ್ಲೋಕಗಳ ಒಂದು ಸಣ್ಣ ಮಾಲಿಕೆ ಈ ಪುಸ್ತಕವಾಗಿದೆ. ಇದು ನಮ್ಮ ಸನಾತನ ಸಿಂಧುವಿನ ಒಂದು ಮೊದಲನೇ ಕಾರ್ಯಕ್ರಮ. ಇದು ಎರಡನೇದ್ದಾಗಿದೆ. ಇದು ವಂದೇ ಮಾತರಂ ಕಾರ್ಯಕ್ರಮ ನಿಮ್ಗೆಲ್ಲ ತಿಳಿದಿದೆ, ನಾನು ಆಗಲೇ ಕೊಟ್ಟಿದ್ದೀನಿ. ಸೊ ಆದ್ರೂ ಕೂಡ ನಾನು ಒಂದ್ಸತಿ ಹೇಳ್ತೀನಿ, ವಂದೇ ಮಾತರಂ ಈ ರಾಷ್ಟ್ರಭಕ್ತ ಗೀತೆಯ 150 ವರ್ಷದ ಸಂಭ್ರಮಾಚರಣೆಯ ಒಂದು ಅಂಗವಾಗಿ ನಾವೆಲ್ಲ ಸೇರಿದ್ದೀವಿ. ಅದಕ್ಕೆ ಪ್ರಚಾರ ತಮ್ಮಿಂದ ಬಯಸ್ತಾ ಇದ್ದೀನಿ. ಆಮೇಲೆ ಈ ಒಂದು ಸಭೆಗೆ ಶ್ರೀಯುತ ಚಕ್ರವರ್ತಿ ಸೂಲಿಬೇರಿ ಅವರು ಮುಖ್ಯ ವಾಗ್ಮಿಗಳಾಗಿ ಅಥವಾ ವಕ್ತಾರರಾಗಿ ಬರ್ತಾ ಇದ್ದಾರೆ. ಅವರ ಒಂದು ವಾಗ್ದರ್ಶನ ನೀಡಲಿದ್ದಾರೆ. ಸೊ ಇದಕ್ಕೆ ಈ ಒಂದು ವಂದೇ ಮಾತರಂ ಗೀತೆಯ ಕತೆ ಮತ್ತು ವ್ಯತೆ, ಅದಕ್ಕೆ ಒದಗಿದ ಸಂಕಷ್ಟದ ವ್ಯತೆಯನ್ನು ಅದನ್ನು ಸುವಿಸ್ತಾರವಾಗಿ ಹೇಳಲಿದ್ದಾರೆ. ಇದು ನಮ್ಮ ಸಂಸ್ಥೆಯ ಬಗ್ಗೆ ಮತ್ತು ಕಾರ್ಯಕ್ರಮದ ಬಗ್ಗೆ ವಿವರ. ಉಳಿದದ್ದು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಎಲ್ಲರೂ ಹೃದಯಪೂರ್ವಕ ವಂದನೆಗಳು. ನಿಮ್ಮೆಲ್ಲರಿಗೆ ಈಗಿನ ದೇಶದ ಸ್ಥಿತಿಯಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಜನಗಳಲ್ಲಿ, ಯುವಕರಲ್ಲಿ ದೇಶಭಕ್ತಿ ಇದ್ದರೂ ಸಹ ಭಾಳ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ ಕಂಡುಬರ್ತದೆ. ಮತ್ತು ಅದನ್ನು ಅವರ ತಾಯಿ ಭಾರತೀಯ ಮೇಲೆ ಭಕ್ತಿ ಇನ್ನೂ ಹೆಚ್ಚಾಗಿ ಅದಕ್ಕೋಸ್ಕರ ಜೀವವನ್ನು ಕೊಡಬೇಕು. ಅಂದರೆ ಅವರ ಜೀವನದ, ಅವರು ಬಿಡುವ ಟೈಮಿಗೆ ದೇಶದ ಒಂದು ಸೇವೆಗೋಸ್ಕರ ಇಡಬೇಕು, ದೇಶ ಭಕ್ತಿಯನ್ನು ಬೆಳೆಸ್ಕೋಬೇಕು. ಜೊತೆಗೆ ಅನಾದಿ ಕಾಲದಿಂದ ಬಂದಿರುವಂಥ ನಮ್ಮ ರಾಷ್ಟ್ರ ಧರ್ಮ ಅದರಲ್ಲಿ ಸ್ವಲ್ಪ ಸಂಕುಚಿತ ಆಗಿದೆ. ಅದನ್ನು ನಾವು ಜನಗಳಿಗೆ ಅದನ್ನು ಮಾಹಿತಿ ಕೊಡಬೇಕು. ಜನಗಳಿಗೆ ಏನಾದರೂ ನಮ್ಮ ರಾಷ್ಟ್ರ ಧರ್ಮದ ಸ್ವಲ್ಪ ಪರಿಚಯ ಕೊಡಿಸ್ಬೇಕು ಅಂತ ಈ ಪ್ರಯತ್ನದಲ್ಲಿ ಇವೆರಡು ಧ್ಯೇಯ ಇಟ್ಕೊಂಡು ಸನಾತನ ಸಿಂಧು ನಮ್ಮ ಜೊತೆಗಿರುವ ಸ್ನೇಹಿತರೆಲ್ಲ ವಿಚಾರ ಮಾಡಿ ಆರಂಭ ಮಾಡಿದ್ವಿ. ಈ ನಿಟ್ಟಿನಲ್ಲಿ ನಾವು ಕೆಲವು ತಿಂಗಳ ಹಿಂದೆ ನಿತ್ಯ ಸ್ತೋತ್ರಗಳು ಅಂತ ಕಿರು ಪುಸ್ತಕ ಬಿಡುಗಡೆ ಮಾಡಿದ್ವಿ.